ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಆಚೆ ಬಂದು ನೋಡಿದಾಗ ಇಷ್ಟು ಕತ್ಲಿರುತ್ತೆ ಆ್ಯಂಡ್ ಚಳಿ ಕೊರಿತಾ ಇರುತ್ತಂಗೆ. ಸೊ ಸ್ಲಿಪ್ಪರ್ಸ್ ಹಾಕ್ಕೊಂಡೆ ಅಡುಗೆ ಮಾಡ್ತೀನಿ. ಬಿಕಾಸ್ ನನಗೆ ಗ್ರಾನೈಟ್ ಎಲ್ಲ ತುಂಬ ಕೊರಿತಾ ಇರುತ್ತೆ. ತುಂಬ ಜನ ಹೇಳಿದ್ದೀರಾ ಸ್ಲಿಪ್ಪರ್ಸ್ ಹಾಕ್ಕೊಂಡು ಅಡುಗೆ ಮಾಡಿಬಿಡಿ ಅಂತ. ಬಟ್ ಆಗಲ್ಲ. ಅದರಿಂದ ಏನಾದರೂ ಕೋಲ್ಡ್ ಎಫೆಕ್ಟ್ ಆದರೆ ಮತ್ತೆ ನಾನು ಮಲ್ಕೋಬೇಕಾಗುತ್ತೆ. ಸೊ ಹಂಗಾಗಿ ಏನೂ ಮಾಡೋದಕ್ಕಾಗಲ್ಲ, ಯೂಸ್ ಮಾಡಲೇಬೇಕು. ಬೆಳಗ್ಗೆ ಟೈಮ್ ಮಾತ್ರನೇ ಯೂಸ್ ಮಾಡ್ತೀನಿ, ಮಧ್ಯಾಹ್ನ ರಾತ್ರಿ ಎಲ್ಲ ಯೂಸ್ ಮಾಡಲ್ಲ. ಆ್ಯಂಡ್ ದೋಸೆ ಹಿಟ್ಟೆಲ್ಲ ರಾತ್ರಿಯೇ ರುಬ್ಬಿದ್ದಾಯಿತು, ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಒಂದು ಸ್ವಲ್ಪ ದೋಸೆಗೆ ಹಿಟ್ಟು ತೆಕ್ಕೊಳ್ತೀನಿ, ನೆಕ್ಸ್ಟ್ ಡೇಗೆ ಅದು ಪಡ್ಡುಗೆ ಯೂಸ್ ಆಗುತ್ತೆ. ಉಪ್ಪೆಲ್ಲ ಏನೂ ಹಾಕಿ ಫರ್ಮೆಂಟೇಷನ್ ಮಾಡಲ್ಲ. ಇವಾಗ ಚಳಿಗಾಲ ಅಲ್ವಾ, ಫರ್ಮೆಂಟೇಷನ್ ಆಗಲ್ಲ. ಸೊ ಅಂಥ ಟೈಮಲ್ಲಿ ನೀವು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಸೀಳ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಉಬ್ಬುತ್ತೆ, ಎಸ್ಪೆಷಲಿ ಇನ್ ವಿಂಟರ್ ರೈನಿ ಸೀಸನಲ್ಲಿ. ಬೇಕಿದ್ರೆ ಸಮ್ಮರ್ ಸೀಸನಲ್ಲಿ ಏನು ಬೇಡ, ಚೆನ್ನಾಗಿ ಉಬ್ಬುತ್ತೆ. ಏನು ಹಸಿರು ಮೆಣಸಿನ್ಕಾಯಿ ಹಾಕೋದೇನು ಬೇಡ. ಇವಾಗ ಒಂದು ಸ್ವಲ್ಪ ತೆಗೆದಿಟ್ಕೊಂಡಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡೆ. ಇದಕ್ಕೆ ಅವರೆಕಾಯಿ ಸಾಂಬಾರು ಮಾಡೋಣ ಅಂತ. ಈ ಸೀಸನಲ್ಲಿ ಅವರೆಕಾಯಿ ತಿನ್ನಲಿಲ್ಲ ಅಂದರೆ ಹೇಗೆ ಅಲ್ವಾ. ಸೊ ಆ್ಯಕ್ಚುಲಿ ಟೈಮ್ ಇರಲಿಲ್ಲ, ಅವರೆಕಾಯಿ ಎಲ್ಲ ನೆನೆಸ್ಬಿಟ್ಟು ಇಸ್ಕಿದ ಬೇಳೆ ಸಾಂಬಾರು ಥರ ಮಾಡಬೇಕು. ಬಟ್ ಟೈಮ್ ಇರಲಿಲ್ಲ, ನನಗೂ ಟೈಮ್ ಇರಲ್ಲ. ಸೊ ಹಂಗಾಗಿ ಸರಿ ಇದೊಂದು ಸಲ ಹಿಂಗೆ ಮಾಡಬೇಡ ಅಂತ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ರಿಷಿಕಾ 6:15 ಎದ್ದು ಬಂದಿದ್ದಾಳೆ. ಇವಾಗ ಏನು ಗೊತ್ತಾ, ಡೋರ್ ಹಾಕ್ಕೊಂಡು ಬಂದಿರ್ತೀನಿ, ಅವಳೇ ಬೆಡ್ ಮೇಲೆ ಬಂದಿರ್ತಾಳಲ್ಲ, ಬೆಡ್ ಮೇಲೆ ಇಳಿದು ಡೋರ್ ಹಿಂಗೆ ಎಟ್ಕುತ್ತವಳಿಗೆ ಹಿಂಗೆ ಅದು ಓಪನ್ ಮಾಡೋದಕ್ಕೆ, ಅದನ್ನ ತೆಕ್ಕೊಂಡು ಬಂದುಬಿಡ್ತಾಳೆ. 6:15 ಬಂದಿದ್ದಾಳೆ ನೋಡಿ, ಏನೋ ಕೆಲಸ ಮಾಡಿದ್ರೆ. ಸೊ ಇವಾಗ ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ದೋಸೆಗೆ ಸಖತ್ ಕಾಂಬಿನೇಷನ್ ಇರುತ್ತೆ. ಸೊ ರೆಸಿಪಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಮಿಕ್ಸಿಗೆ ಚಕ್ಕೆ, ಲವಂಗ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಒಂಚೂರು ಕೊಬ್ಬರಿ, ಎಣ್ಣೆಕಾಯಿ ಮತ್ತು ಹಸಿ ಕಡಲೆ ಬೀಜ ಹಾಕಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರಫ್ ಆಗಿ ಇಟ್ಕೊತೀನಿ. ಆ್ಯಂಡ್ ಮಡಿಕೆ ಪಾಟಲ್ಲೇ ಇದು ಮಾಡ್ತಾಯಿದ್ದೀನಿ. ನೆನ್ನೆ ಕೂಡ ನೋಡಿದ್ರಿ ಹಾಗಲಕಾಯಿ ಸಾಂಬಾರು ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಸ್ಟೀಲು, ಅಲ್ಯೂಮಿನಿಯಮು ಈ ಥರ ಮಡ್ ಪಾಟಲ್ಲಿ ಮಾಡೋದ್ರಿಂದ. ಸೊ ಇವತ್ತು ಕೂಡ ಇದರಲ್ಲೇ ಮಾಡ್ತಾಯಿದ್ದೀನಿ. ಸೊ ಹಾಗೆ ರೆಸಿಪಿನ ತೋರಿಸ್ತೀನಿ. ಟೈಮ್ ಆಗಿಬಿಟ್ಟಿತ್ತು, ನೆನೆಸಿರಲಿಲ್ಲ ಅವರೆಕಾಳೆಲ್ಲ. ಆ್ಯಕ್ಚುಲಿ ನೆನೆಸ್ಬಿಟ್ಟು ಅದನ್ನೆಲ್ಲ ಇಸಕ್ಬೇಕಲ್ವ, ಅದಂಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ನನಗೆ. ನಾನು ಬೇರೆ ಮನೇಲಿರಲ್ಲ. ಸೊ ಹಂಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನೋಡೋಣ, ಅದನ್ನೆಲ್ಲ ಕ್ಲೀನಾಗಿ ಮಾಡಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಫಸ್ಟ್ ರುಬ್ಕೊಳ್ತೀನಿ ನಾನು. ಸೊ ಎಲ್ಲ ಸಾಂಬಾರು ಕೂಡ ನಾನು ಇವಾಗ ಮಡ್ ಪಾಟಲ್ಲೇ ಮಾಡೋದು, ಅಂದರೆ ಮಡಿಕೆ ಬರುತ್ತಲ್ಲ ಅದರಲ್ಲೇ. ಸೊ ಮೊದಲು ನಾನು ಅವರೆಕಾಯಿನ ರಾತ್ರಿನೇ ನೆನೆಸಿಟ್ಬೇಕು ಅಂತ ಹೇಳಿದ್ದೆ, ಬಟ್ ಟೈಮ್ ಇರಲಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ. ಇವಾಗ ಒಂದು ಸ್ವಲ್ಪ ನನಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದು ಕಡೆ ನಾನು ಅವರೆಕಾಯಿ ಮಾತ್ರನೇ ಅಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಆಲೂಗಡ್ಡೆ, ಕ್ಯಾರೆಟು ಮತ್ತು ಒಂದೇ ಒಂದು ಬದನೆಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಸೊ ಇದನ್ನು ಪೂರ್ತಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಯಿಲಲ್ಲೇ ಒಂದು 40 to 50% ಬೇಯೋ ಅಷ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ, ಇಡ್ಲಿ, ಎಲ್ಲ ರೈಸ್ಗೂ, ಮುದ್ದೆ, ಪ್ರತಿಯೊಂದಕ್ಕೂ ಕೂಡ ಚೆನ್ನಾಗಿರುತ್ತೆ. ಅವರೆಕಾಯಿ ಸೀಸನಲ್ಲಿ ಅವರೆಕಾಯಿ ತಿನ್ನಲಿಲ್ಲ ಅಂದರೆ ಅದ್ರ ಮಜಾನೇ ಇರಲ್ಲ ಅಲ್ವಾ. ಸೊ ನೆಕ್ಸ್ಟ್ ನಾನು ಇದು 40-50% ಬೆಂದ ಮೇಲೆ, ಸೊ ಚೆನ್ನಾಗಿ ಬೆಂದ ಮೇಲೆ ನಾನು ಮಸಾಲೆಗಳನ್ನ ಆ್ಯಡ್ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಸಾಲೆ ಕೂಡ ಅಷ್ಟೇ ಜಾಸ್ತಿ ಏನಿಲ್ಲ. ಸೊ ರುಬ್ಬೋದಕ್ಕೆ ಒಂದು ಸ್ವಲ್ಪ ಮತ್ತು ಧನಿಯಾ ಪುಡಿ, ಅಚ್ಕಾರದ ಪುಡಿ ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕುಕ್ಕರಲ್ಲೂ ಕೂಡ ನೀವು ಒಂದು 2-3 ವಿಸಿಲ್ ಹಾಕ್ಸ್ಕೊಬೋದು, ಒಂದು 2 ವಿಸಿಲ್ ಹಾಕ್ಸ್ಕೊಬೋದು. ಬಟ್ ನಾನು ಡೈರೆಕ್ಟ್ ವಿಸಿಲೇನಿಲ್ಲ, ಮಡಿಕೆಯಲ್ಲೇ ಬೇಯಿಸ್ತೀನಿ ಚೆನ್ನಾಗಿ. ಮಡಿಕೆಲಿರೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸಾಂಬಾರಿಗೆ ಅಂತ. ಇವಾಗ ಒಂದು ಸ್ವಲ್ಪ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಹುಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅವರಿಗೆ ಒಂದೇ ಒಂದು ಚಿಕ್ಕ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಆಗಲೇ ತೋರಿಸ್ದೆ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಡಲೆ ಬೀಜ ಮತ್ತು ಕಾಯಿ ಇಲ್ಲ ಕೊಬ್ಬರಿ. ಸೊ ಇಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ರಫ್ ಆಗಿ ಈ ರೀತಿ ಪೇಸ್ಟ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಫುಲ್ ಫೈನ್ ಪೇಸ್ಟ್ ಆಗು ಮಾಡ್ಕೋಬಾರ್ದು. ಇದನ್ನು ಹಾಕಿದ್ಮೇಲೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದ್ರ ಜೊತೆಗೆ ಶುಂಠಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಚಕ್ಕೆ ಕೂಡ ಹಾಕಿರ್ತೀವಲ್ಲ. ನೆಕ್ಸ್ಟ್ ಇದಕ್ಕೆ ಧನಿಯಾ ಪೌಡರ್. ಸೊ ಧನಿಯಾ ಪೌಡರ್ ಕೂಡ ಅಷ್ಟೇ, ನಿಮಗೆ ಮಸಾಲೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಸೊ ಇಷ್ಟೇ ಸಿಂಪಲ್ ಪ್ರೊಸೆಸ್ಸು. ಇದೆಲ್ಲ ಆದಮೇಲೆ ನೀವು ಕುಕ್ಕರಲ್ಲಿ ಅಂದರೆ ಒಂದು 15 ನಿಮಿಷಕ್ಕೆ ಆಗೋಗುತ್ತೆ, 10ರಿಂದ ಒಂದು 15 ನಿಮಿಷ. ಬಟ್ ಮಡಿಕೆಯಲ್ಲಲ್ವ ಒಂದು 20 ನಿಮಿಷ 25 ನಿಮಿಷ ಬೇಕು. ದಟ್ಟು ಮಡಿಕೆಯಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಸ್ಟಾರ್ಟಿಂಗಲ್ಲಿ, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಕೊನೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಸೊ ಕಲಿಸ್ಬಿಟ್ಟು ಕುದಿಸೋಕ್ಕೆ ಬಿಟ್ಟರೆ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ. ಸೊ ಇದಾದಮೇಲೆ ಇದು ಕುದೀತಾ ಇರುತ್ತೆ ಒಂದು ಕಡೆ, ನಾನು ಇನ್ನೊಂದು ಕಡೆ ದೋಸೆ ಮಾಡಬೇಕು. ಹಾಯ್ ಫ್ರೆಂಡ್ಸ್, ರೆಡಿ ಆಗಿದ್ದೀನಿ. ಸೊ ತಿನ್ನಬೇಕು. ಪ್ರಕುಲ್ನ ಕೂಡ ಬಿಟ್ಟು ಬರೋಕ್ಕಾಗಲ್ಲ, ತುಂಬ ಲೇಟ್ ಆಗೋದು. ಈ ದೋಸೆ ಹಿಡ್ಕೊಂಡ್ರೆ ಹಿಂಗೆ, ಅದ್ರ ಜೊತೆಗೆ ಲಸಿಕಾ ಬೇರೆ ಇದ್ದಿಲ್ಲಲ್ಲ, ಸೊ ಲೇಟ್ ಆಗೋಯಿತು. ಹಾಗಾಗಿ ಅಪ್ಪನೇ ಬಿಟ್ಟು ಬಂದು ನಾನಿವಾಗ ತಿಂಡಿ ತಿಂದು ಹೊರಡಬೇಕು. ಸೊ ದೋಸೆ ಎಲ್ಲ ಹಾಕಿಟ್ಟಿರ್ತೀನಿ, ಮೊದಲೇ ಬಂದಮೇಲೆ ಹಾಕ್ಕೊಳ್ಳೋದಿಲ್ಲ. ಸೊ ಹಾಕೊಂಡು ತಿನ್ನೋದೇ ಡೈರೆಕ್ಟಾಗಿ. ಸೊ ಮಡಿಕೆಯಲ್ಲಿ ಹಾಗೇ ಇದೆ, ಸಾಂಬಾರು ಹಂಗೆ ಇಟ್ಟಿರ್ತೀನಿ. ಅದಾದಮೇಲೆ ಬೇರೆದಕ್ಕೆಲ್ಲ ತೆಗೆದಿಡು ಅಂತ ಹೇಳಲ್ಲ, ಹಂಗೆ ಇಟ್ಟರೆ ಅದರದ್ದು ಮಡ್ ಪಾಟಲ್ಲಿರೋದು ಅಷ್ಟು ಇಂಗ್ರೀಡಿಯೆಂಟ್ಸು ಸಿಗುತ್ತೆ, ಇನ್ನೂ ಜಾಸ್ತಿ ಅಂತ ಅಷ್ಟೇ. ಸೊ ಬನ್ನಿ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸೊ ಅಲ್ಲೇ ಮಾಡ್ತೀನೋ ಮನೆಗೆ ಬಂದಮೇಲೆ ಮಾಡ್ತೀನೋ ಗೊತ್ತಿಲ್ಲ. ಸೊ ಫ್ರೀ ಆದಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ಬಂದಿದ್ದೀನಿ ನಾನು. ಮಧ್ಯಾಹ್ನನೇ ಆಗೋಯ್ತು, ಬಂದಿದ್ದೀನಿ ಅಂತ ಮಧ್ಯಾಹ್ನ ಆಗೋಯ್ತು, ಊಟನೂ ಆಗೋಯ್ತು. ಟೈಮ್ ನೋಡಿ 2:32 ಆಗಲೇ. ಸೊ 1:30 1:45ಗೆ ಮುಗಿಸ್ಕೊಂಡ್ಬಿಡ್ತೀನಿ ಊಟನ. ಸೊ ಟ್ರೈನರ್ ಬಂದಿದ್ದಾರೆ, ನಿನ್ನೆಯಿಂದ ಹೇಳ್ಕೊಡ್ತಿದ್ದಾರೆ, ಎಲ್ಲ ಕಲಿತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ, ನಾನೇನು ಜಾಬು ನೇಚರ್ ಆದರೂ ಹೇಳಿ ಜಾಬ್ದು ಅಂತ. ಸೊ ಈ ನೇಚರ್ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ, ಹಂಗಾಗಿ ವೆಯ್ಟ್ ಮಾಡಲೇಬೇಕು. ಒಂದು 3 ಮಂತ್ಸ್ ಆದರೂ ವೆಯ್ಟ್ ಮಾಡಬೇಕು. ಸೊ ಮಧ್ಯಾಹ್ನ ಊಟಕ್ಕೆ ದೋಸೆ ಮತ್ತು ಅವರೆಕಾಳು ಸಾಂಬಾರು ಪ್ಲಸ್ ರೈಸ್ ತಂದಿದ್ದೆ, ಕಲಿಸ್ಕೊಂಡು ಅವರೆಕಾಳಿಗೆ ಒಂದು ಸ್ವಲ್ಪ ರೈಸು ಮಜ್ಜಿಗೆ ತಂದಿದ್ದೆ. ಸೊ ಮಜ್ಜಿಗೆ ಕುಡ್ದಿದ ತಕ್ಷಣ ನಿದ್ದೆ ಎಳ್ದು ಬಿಡುತ್ತೆ ಮಧ್ಯಾಹ್ನ, ಬೇಗ ಎದ್ದೊಳ್ತೀನಲ್ಲ. ಒಂದು ½ ಆನ್ ಅವರ್ ಹಂಗೋ ಹಿಂಗೋ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ಮ್ಯಾನೇಜ್ ಮಾಡಬೇಕು. ಹಂಗೆ ಮಜ್ಜಿಗೆ ಕುಡಿದ್ರೆ ತಂಪಾಗ್ಬಿಡುತ್ತಲ್ಲ ಬಾಡಿ. ಸೊ ಬೇಗ ಎದ್ದೊಳೋದಕ್ಕೂ ಮಜ್ಜಿಗೆ ಕುಡಿಯೋದಕ್ಕೂ ನಿದ್ದೆ ಇಳಿತಾ ಇರುತ್ತೆ ಹಂಗೆ. ಸೊ ಆಗಲೇ ಟೈಮು 3:15 ಆಗಿದೆ. 5:30ಗೆಲ್ಲ ಹೋಗ್ಬೋದು. 5:30 ಏನು ಆಗೋಲ್ಲ. ಸೊ 5:15 ಲಾಸ್ಟ್, 5:20 ಲಾಸ್ಟು. ಸೊ ಇಲ್ಲಿಂದ ನನಗೊಂದು 10 ನಿಮಿಷ ಅಷ್ಟೇ, ಬೇಗ ಹೋಗ್ಬೋದು ಮನೆಗೆ. ಸೊ ಹೈವೇಯಿಂದನೇ ಹೋಗ್ಬೇಕು ನಾನು. ಸೊ ಹಂಗಾಗಿ ಟ್ರಾಫಿಕ್ ಏನೂ ಇರೋದಿಲ್ಲ, ಆರಾಮಾಗಿ ಹೋಗ್ಬೋದು. ಸೊ ಎಂಥ ಕೆಲಸ ಆಗಿದೆ ಅಂದರೆ, ನಾನು ಆಫೀಸಲ್ಲಿದ್ದಾಗ ಸೆಕ್ಯೂರಿಟಿ ನೋಡಿ ಹೇಳಿದ್ದು, ನಿಮ್ಮದು ಏನೋ ಗಾಡಿ ಟೈರ್ ಪಂಚರ್ ಆಗಿದೆ ಅಂತ. ಸೊ ನಾನು ಆವಾಗ ಒಂದು ಅರ್ಧ ಗಂಟೆ ಪರ್ಮಿಷನ್ ಬೇಗ ಕೇಳಿಬಿಟ್ಟು ಹಾಕಿಸ್ಕೊಂಡು ಬಂದೆ. ನಿಯರ್ ಬೈ ಹೆಂಗೋ ಒಂದು ಅರ್ಧ ಕಿಲೋಮೀಟರ್ ಹತ್ರದಲ್ಲೇ ಪಂಚರ್ ಶಾಪ್ ಇತ್ತು. ಯಪ್ಪ, ಅಲ್ಲಿ ಫುಲ್ಲು ಬ್ಯಾಕ್ ಟೈರ್ ಫುಲ್ ನನಗೆ ಎಳೀತಿದೆ. ಅಲ್ಲಿ ಪಂಚರ್ ಶಾಪ್ಗೆ ಹೋಗೋದಕ್ಕೂ ಆಗ್ತಿಲ್ಲ, ಅಷ್ಟು ಎಳೀತಿತ್ತು. ಸೊ ಈ ಮೊಳೆ ಥರ ಏನೋ ಸ್ಟೀಲಿಂದ ಏನೋ ಸಿಗಾಕೊಂಡಿತ್ತು. ಸೊ ಟ್ಯೂಬ್ಲೆಸ್ ಅಲ್ವಾ, ಬರ್ಬೋದು. ಸೊ ಬೇಗ ಹಾಕ್ಕೊಟ್ರು ಒಂದು 10 ನಿಮಿಷಕ್ಕೆ. ಸೊ ಸಮ್ಟೈಮ್ಸ್ ಈ ಥರ ಆಗ್ತಾ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ. ನೋಡಿ, ಇಷ್ಟು ದೊಡ್ಡದು ಟೈರ್ ಒಳಗೆ ಸಿಗಾಕೊಂಡ್ಬಿಟ್ಟಿತ್ತು. ಸೊ ಅವ್ರು ಬೇಗ ಹೇಳಿದ್ದಕ್ಕೆ ನಾನು ಬೇಗ ಬಂದೆ. ಪಂಚರ್ ಆಗಿತ್ತು, ಅದೇನೋ ಮೊಳೆ ಏನೋ ಸಿಕ್ಕಾಕೊಂಡಿದೆ. ಮೇ ಬಿ ರೋಡಲ್ಲೆಲ್ಲ ಸೈಡ್ ಬಿದ್ದಿರ್ತದೆ, ಎಲ್ಲಿ ಹೆಂಗಾಯ್ತು ಅಂತಲೇ ಗೊತ್ತಿಲ್ಲ. ಸೊ ಬೆಳಗ್ಗೆ ಚೆನ್ನಾಗಿತ್ತು, ಮಧ್ಯಾಹ್ನಕ್ಕೆಲ್ಲ ಹಂಗೆ ಆಗಿಬಿಡ್ತು. ಏನೋ ಮತ್ತೆ ಹಾಕಿಸ್ಕೊಂಡು ಬಂದೆ. ಸೊ ಇವಾಗ ಅಡುಗೆಗೆ ಚಪಾತಿ ಮತ್ತು ಇದೇನೋ ಅಂತಾರೆ, ನನಗೆ ಬೇಗ ಬರ್ತಾ ಇಲ್ಲ ಇದು. ಇದನ್ನು ಹೀಗೆ ಕಟ್ ಮಾಡಿಬಿಟ್ಟು ಒಗ್ಗರಣೆ ಬೇಯಿಸ್ಬಿಟ್ಟು ಫಸ್ಟು ಒಗ್ಗರಣೆ ಹಾಕಿ ಕಲಿಸೋದು. ಅದೇನೋ ಅಂತಾರೆ, ನಾನು ನೆನಪಾಗ್ತಾಯಿಲ್ಲ. ಸೊ ನಿಮಗೆ ನೆನಪಾದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದನ್ನು ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ. ಸೊ ಬಾಯ್ಲ್ಡ್ ಎಗ್ ಮಾಡೋಣ ಅಂತ ಇದಿಷ್ಟು ಅಡುಗೆ. ಇದು ರೆಸಿಪಿನ ತೋರಿಸ್ತೀನಿ ನಾನು, ಓಕೆನಾ? ಫಸ್ಟ್ ಇದನ್ನು ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಬೆರಳಷ್ಟು ಸೈಜಷ್ಟು ನಾನು ಕಟ್ ಮಾಡ್ಕೊಳ್ತೀನಿ ಎಲ್ಲನೂ. ಸೊ ಕಟ್ ಮಾಡಿ ಡೈರೆಕ್ಟ್ ನಾನು ಬೇಯೋದಕ್ಕೆ ಇಟ್ಬಿಡ್ತೀನಿ, ಮೊದಲೇ ಬೇಯಿಸ್ತೀನಿ. ಇದನ್ನು ಹಾಗೆ ಮಾಡೋದಕ್ಕಾಗಲ್ಲ, ಬೇಯಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಬೇಕು. ಸೊ ಬೇಯಿಸೋವಾಗ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ತೀನಿ ಜೊತೆಗೆ. ಮತ್ತು ಒಗ್ಗರಣೆ ಇದು ಮಾಡೋವಾಗ, ಪಲ್ಯ ಮಾಡೋವಾಗ ಅವಾಗ ಉಪ್ಪೇನು ಹಾಕೋದಿಲ್ಲ. ನೀರು ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು, ಜಾಸ್ತಿ ಹಾಕ್ಕೊಂಡ್ರು ಮತ್ತು ವೇಸ್ಟ್ ಆಗುತ್ತೆ. ಏನಕ್ಕಂದರೆ ಅದರಲ್ಲೇ ಸಾರಿನಾಂಶ ಫುಲ್ ಇರುತ್ತಲ್ಲ, ಹಾಗಾಗಿ ನೋಡಿ ಇದು ಬೇಯೋದಕ್ಕೆ ಇಟ್ಟಿದ್ದೀನಿ ಇವಾಗ.
ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಇಟ್ಟರೆ ಒಂದು 15 ನಿಮಿಷ ಸಾಕು, ಒಂದು 15-20 ನಿಮಿಷ ಬೆಂದೋಗ್ಬಿಡುತ್ತೆ ಹೈ ಫ್ಲೇಮಲ್ಲಿ. ಸೊ ಅಷ್ಟೊತ್ತಿಗೆ ನಾನು ಪ್ರಕುಲ್ಗೆ ಟೆಸ್ಟ್ ನಡೀತಿತ್ತಲ್ಲ, ಅದು ಬೇಯೋಷ್ಟೊತ್ತಿಗೆ ಕ್ವಶನ್ಸ್ ಎಲ್ಲನೂ ಹಾಕ್ಕೊಡ್ತೀನಿ. ಟೆಸ್ಟ್ ಇರ್ಬೋದು, ಎಕ್ಸಾಮ್ಸ್ ಇರ್ಬೋದು. ಸೊ ಪ್ರತಿಯೊಂದು ಲೆಸನ್, ಎಷ್ಟು ಲೆಸನ್ ಕೊಟ್ಟಿರ್ತಾರೆ ಟೆಸ್ಟ್ಗೆ, ಎಕ್ಸಾಮ್ಗೆ ಹೇಳ್ತೀನಿ, ಓದ್ಕೋ ಅಂತ ಟೈಮ್ ಕೊಡ್ತೀನಿ 1 ಅವರ್. ಅದಾದಮೇಲೆ ಸೊ ಪ್ರತಿಯೊಂದು ಲೆಸನ್ಸ್ದು ಕ್ವೆಶನ್ಸ್ ಹಾಕ್ಕೊಡ್ತೀನಿ. ಇನ್ನು ಮ್ಯಾಥ್ಸ್ ಬಂದರೆ ಓನ್ ಕ್ವೆಶನ್ಸ್ ಹಾಕ್ಕೊಡ್ತೀನಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕೆ. ಆ್ಯಂಡ್ ಗ್ರಾಮರ್ ಕೂಡ ಅಷ್ಟೇ, ನಾನೇ ಬೇರೆವೆಲ್ಲ ಸೆಂಟೆನ್ಸಸ್ ಕೊಡ್ತಾ ಇರ್ತೀನಿ ಗ್ರಾಮರ್ ಬರೆಯೋದಕ್ಕೆ. ಆ್ಯಂಡ್ ಬೆಂದಿತ್ತು, ಅವನು ಒಂದು ಕಡೆ ಅಲ್ಲಿ ಆನ್ಸರ್ಸ್ ಬರಿತಿರ್ತಾನೆ, ನಾನಿಲ್ಲಿ ಅಡುಗೆ ಮಾಡ್ತಾಯಿರ್ತೀನಿ. ಸೊ ಅಡುಗೆ ಎಲ್ಲ ಆದಮೇಲೆ ಆನ್ಸರ್ಸ್ ಎಲ್ಲ ಚೆಕ್ ಮಾಡ್ತೀನಿ. ಈ ರೀತಿ ಎಲ್ಲನೂ ಪ್ರತಿಯೊಂದು ಮ್ಯಾನೇಜ್ ಮಾಡ್ತಾಯಿದ್ದೀನಿ ನಾನು. ಸೊ ಒಂದು ಕಡಾಯಿಗೆ ಸಾಸಿವೆ, ಜೀರಿಗೆ, ಎಣ್ಣೆ ಪ್ಲಸ್ ಈರುಳ್ಳಿ, ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆನಿಯನ್ಸ್ನ. ಸೊ ಫ್ರೈ ಆಗಬೇಕು. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಬೇಗನೆ ಆಗೋಗುತ್ತೆ ಇದು ಪಲ್ಯ, ಏನಕ್ಕಂದರೆ ಕುದಿಸಿರ್ತೀವಲ್ಲ ಹಾಗಾಗಿ ಟೈಮ್ ಹಿಡಿಯಲ್ಲ. ಅರಿಶಿನ ಆದಮೇಲೆ ಇವಾಗ ಬಾಯ್ಲ್ ಆಗಿದೆಯಲ್ಲ ಇದು, ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕೊನೆಗೆ ನೀವು ಬೇಕಿದ್ರೆ ಕಾಯಿ ತುರಿ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ಕಾಯಿ ತುರಿ ಇರಲಿಲ್ಲ, ಖಾಲಿಯಾಗಿತ್ತು. ಸೊ ಇದು ಚಟ್ನಿ ಪುಡಿ, ಇದು ಕಂಪಲ್ಸರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಚಿತ್ರಾನ್ನ, ಪುಳಿಯೋಗರೆಗೆಲ್ಲ ತಿಂತೀವಲ್ಲ, ಅದೇ ಚಟ್ನಿ ಪುಡಿ, ಕಡಲೆ ಬೀಜ ಅಂತ ಮಾಡೋದು. ಇದನ್ನು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಕೊನೆಗೆ ಇದನ್ನು ಹಾಕಿಬಿಟ್ಟು ಕೊತ್ತಂಬರಿ ಇಲ್ಲ ಕಾಯಿ ತುರಿ ನಿಮ್ಮ ಇಷ್ಟ, ಹೆಂಗೆ ಬೇಕಾದರೂ ಯೂಸ್ ಮಾಡ್ಬೋದು, ಯಾವ್ದು ಬೇಕಾದರೂ ಹಾಕ್ಕೋಬೋದು. ಸೊ ಅಷ್ಟೇ, ಮಿಕ್ಸ್ ಮಾಡಿದ್ರೆ ಪಲ್ಯ ಮುಗೀತು. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅನ್ನಕ್ಕೆ ಸೈಡ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ. ಸೊ ಈ ಸ್ಟೀಲ್ ಕುಕ್ಕರ್ಸ್ ಎಲ್ಲ ಈ ಕಡೆ ಇಟ್ಟಿರ್ತೀನಿ, ಒಂದು ಕಡೆ ಅಲ್ಯೂಮಿನಿಯಂ ಕುಕ್ಕರ್ 1-2 ಇದೆ, ದೊಡ್ಡದು ಚಿಕ್ಕದು, ಅದು ಬೇರೆ ಕಡೆ ಇಟ್ಟಿರ್ತೀನಿ ನಾನು. ಸೊ ವಾಂಗಿಬಾತ್ ಮಾಡೋಣ ಅಂದ್ಬಿಟ್ಟು ಮೊದಲು ರೈಸ್ಗೆ ಇಡ್ತಾಯಿದ್ದೀನಿ. ಸೊ ರೈಸ್ ಬೇಗ ಆದರೆ ತಣ್ಣಗಾಗುತ್ತೆ, ಬೇಗ ಮಾಡ್ಬೋದು, ಉದುದ್ರಾಗಿರುತ್ತೆ. ಇಲ್ಲ ರೈಸ್ ಲೇಟಾಗಿಟ್ಟರೆ ಮತ್ತು ಕಲಿಸೋವಾಗ ಫುಲ್ ಪಿಸ ಅಂತ ಇರುತ್ತೆ, ಚೆನ್ನಾಗಿರೋದಿಲ್ಲ. ಆ್ಯಂಡ್ ಹಾಗೆ ಬಿಸಿನೀರು ಕೂಡ ಇಡ್ತಾಯಿದ್ದೀನಿ. ಮೊದಲು ಎದ್ದ ತಕ್ಷಣ ಬಿಸಿನೀರು ಕುಡಿದು ಹಾಲು ಕುಡಿತೀನಿ. ಸೊ ಇಲ್ಲಿ ವಾಂಗಿಬಾತ್ ಗೊಜ್ಜು ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹೇಗೆ ವಾಂಗಿಬಾತ್ ಮಾಡ್ತೀನಿ ಅಂತ ರೆಸಿಪಿ ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ಇಲ್ಲಿ ರೆಡಿ ಆಗ್ತಿದೆ ವಾಂಗಿಬಾತ್ ಗೊಜ್ಜು ಕೂಡ. ನನಗೆ ವಾಂಗಿಬಾತು ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಆಗುತ್ತೆ ರೈಸ್ ಐಟಮ್ಸಲ್ಲಿ. ಸೊ ಒಂದೊಂದು ಸತಿ ನೋಡಿಲ್ಲ, ಶಿಖಾ 8-8:30 ಎದ್ದೊಳ್ತಾಳೆ, ಒಂದೊಂದು ಸತಿ 6:30, ಒಂದೊಂದು ಸತಿ ನಾನು ಎದ್ದೊಳ್ಳೋ ಟೈಮಲ್ಲಿ ಒಂದು ಸತಿ ನೋಡಿ 7 ಗಂಟೆ. ಈ ಥರ ಅವಳಿಗೆ ಯಾವಾಗ ಎಚ್ಚರಿಕೆ ಆಗುತ್ತೆ ಆವಾಗ ಒಬ್ಬಳೇ ಬಂದು ಬಾಗಿಲು ತೆಕ್ಕೊಂಡು ಬಂದುಬಿಡ್ತಾಳೆ. ಸೊ ನಾನು ಫ್ರೆಶ್ ಅಪ್ ಆಗಿ ಈ ಡ್ರೆಸ್ನ ವೇರ್ ಮಾಡಿದ್ದೀನಿ. ಸೊ ಈ ಡ್ರೆಸ್ಸು ಎಜಿಯೋದಲ್ಲಿ ತೊಗೊಂಡಿರೋದು, ತುಂಬ ಚೆನ್ನಾಗಿದೆ. ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಒಂಥರ ನೋಡಿ, ಬಾಟಮ್ ಕೂಡ ಅಷ್ಟೇ ಒಂಥರ ನಿಮಗೆ ಸ್ಕರ್ಟ್ ಥರ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ನೋಡಿ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ವೇಲ್ ಕೂಡ ಅಷ್ಟೇ, ಕಾಟನ್ ವೇಲ್ ಬಂದಿದೆ. ಸೊ ತಲೆ ಸ್ನಾನ ಮಾಡಿದೆ, ಒಂದು ಸ್ವಲ್ಪ ಡ್ರೈ ಮಾಡಿಕೊಂಡು ಆಫೀಸ್ಗೆ ಹೊರಡೋಣ ಅಂತ. ಸೊ ಡ್ರೆಸ್ ತೋರಿಸೋಣ ಅಂತ 3/4 ಸ್ಲೀವ್ಸು. ಆ್ಯಂಡ್ ಇದು ಫಂಕ್ಷನ್ಸು ಕೂಡ ತುಂಬ ಚೆನ್ನಾಗಿರುತ್ತೆ, ಗ್ರ್ಯಾಂಡಾಗಿ ಲುಕ್ ಇದೆ ಹಾಗಾಗಿ. ಸೊ ಇವತ್ತಿಂದು ಲಂಚ್ ವಾಂಗಿಬಾತ್ ಆ್ಯಂಡ್ ಮಜ್ಜಿಗೆ, ಬಟರ್ ಮಿಲ್ಕ್. ಫ್ರೆಂಡ್ಸ್, ಇವತ್ತು ವೆಡ್ನೆಸ್ಡೇ. ಸೊ ಈ ಡ್ರೆಸ್ದು ಲಿಂಕ್ ಬೇಕಿದೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ ಕಲರ್ ನೋಡಿ, ಪಿಂಕ್ ಆ್ಯಂಡ್ ಒಂಥರ ಬ್ಲೂ ಅಲ್ಲ, ಒಂಥರ ಗ್ರೀನ್ ಅಲ್ಲ, ಎರಡೂ ಮಿಕ್ಸಿಂಗ್. ತುಂಬ ಚೆನ್ನಾಗಿದೆ, ಫಂಕ್ಷನ್ಸ್ಗೆ ವೇರ್ ಮಾಡ್ಬೋದು, ಚಿಕ್ಕ ಫಂಕ್ಷನ್ಸ್ಗೆ. ಆ್ಯಂಡ್ ಇವತ್ತು ನಮ್ಮ GM ಸರ್ ಬೇರೆ ನಾನ್ ವೆಜ್ ತಿಂತೀರಲ್ಲ ಅಂತ ಕೇಳಿದ್ರು. ಹೌದು ಸರ್, ಮಟನ್ ತಿನ್ನಲ್ಲ, ಚಿಕನ್ ತಿಂತೀನಿ ಅಂದೆ. ಲಂಚ್ ತಂದಿದ್ದೀನಿ ಅಂದೆ. ಇಟ್ಸ್ ಓಕೆ, ಪರವಾಗಿಲ್ಲ, ಚಿಕನ್ ಲಾಲಿಪಾಪ್ ತರಿಸ್ತೀನಿ ಅಂತಂದರೆ ಎಂಟೈರ್ ಇವ್ರಿಗೆ ಎಲ್ಲರಿಗೂ. ಸೊ ಅದು ಬರೋಷ್ಟರೊಳಗೆ ತಿನ್ಕೊಂಬೇಡ ಅಂತ ತುಂಬ ಹೊಟ್ಟೆ ಹಸಿತಿದೆ, ಅದಕ್ಕೆ ಅದು ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಇನ್ನೇನು ಬರ್ತಾರೆ, ಸೊ ಹಾಗಾಗಿ ಸಂಕ್ರಾಂತಿ ಹಬ್ಬ ಬೇರೆ ಬರ್ತಿದೆ, ಎಳ್ಳು ಬೆಲ್ಲ ತರಬೇಕು. ಮನೇಲೇ ನಾವು ಮಾಡಲ್ಲ, ಅಂಗಡಿದೆ ತರ್ತೀವಿ. ಪ್ಲಸ್ ಇನ್ನೇನು ಇದು ಅವರೆಕಾಯಿ, ಗೆಣಸು, ಕಡಲೆಕಾಯಿ ಎಲ್ಲ ಬೇಯಿಸಿ ನೈವೇದ್ಯ ಇಡಬೇಕಲ್ಲ ದೇವ್ರಿಗೆ. ಎಲ್ಲ ಕೆಲಸ ಇದೆ. ಇನ್ನು ರಂಗೋಲಿ ಬೇರೆ ಹಾಕಬೇಕು ದೊಡ್ಡದಾಗಿ, ಸಂಡೇ ನೈಟೇ ಹಾಕ್ಬಿಡ್ತೀವಿ. ನೋಡಬೇಕು,
ಲಾಸ್ಟ್ ಟೈಮು ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು. ಅದು ವ್ಲಾಗ್ ಕೂಡ ಇದೆ. ಸೊ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ?